हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे। ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ವರ್ನಾಡ್. ಮೇ 10 ಆದಿತ್ಯವಾರ ವಿಧಾನಸಭಾ ಚುನಾವಣೆಗಳು ಮುಗಿದ್ವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ದೇಶದಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಸೊ ಇವರ ಸರ್ಕಾರ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಸೋತು ಹೋಗಿದೆ ಅನ್ನೋದನ್ನ ಒಪ್ಕೊಂಡ್ರು. ಕೊರೋನಾ ಟೈಮಲ್ಲಿ ಹಾಕಿದ್ದಂತಹ ನಿರ್ಬಂಧಗಳಂತೆ ಈಗ ಮತ್ತೆ ಕೆಲವು ನಿರ್ಬಂಧಗಳನ್ನ ಹಾಕಿದ್ದಾರೆ, ಅದು ಕೂಡ ದೇಶಭಕ್ತಿಯ ಹೆಸರಿನಲ್ಲಿ. तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ಗಾಡಿ ತಗೊಂಡು ಹೊರಗೆ ಹೋಗ್ಬೇಡಿ, ಪೆಟ್ರೋಲ್ ಡೀಸೆಲ್ ಬಳಸೋದನ್ನ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಆನ್ಲೈನ್ ಮೀಟಿಂಗ್ ಮಾಡಿ, ಮದುವೆ ಎಲ್ಲ ಇದ್ರೆ ಚಿನ್ನ ತಗೋಬೇಡಿ, ದೇಶೀಯ ಉತ್ಪನ್ನಗಳನ್ನು ಬಳಸಿ, ಇದೆಲ್ಲ ಇವರ ಮನವಿಗಳು. ದೇಶಭಕ್ತರಾದವರು ಮೋದಿ ಅವರು ಹೇಳಿದ್ದನ್ನ ತುಟಿ ಪಿಟಕ್ ಅನ್ನದೇ ಕೇಳಬೇಕು. ಎಸ್, ದೇಶದ ಹಿತಾಸಕ್ತಿಗಾಗಿ ನಾವು ಅದನ್ನ ಪಾಲಿಸ್ತೇವೆ. ಆದ್ರೆ ಮೋದಿ ಅವರು ಮತ್ತೆ ಅವರ ಪಕ್ಷ ಬಿಜೆಪಿ ಇದನ್ನ ಪಾಲಿಸ್ತದ? ಇವರು ತಮ್ಮ ಶೋಕಿಯನ್ನ ಬಿಡ್ತಾರಾ? ಇದು ನಮ್ಮ ಪ್ರಶ್ನೆ. ಮಜಾ ಏನ್ ಗೊತ್ತಾ, ನಮ್ಮ ದೇಶದಲ್ಲಿ ಕಾಂಡಮ್ ತಯಾರಿ ಮಾಡುವ HLL ಲೈಫ್ ಕೇರ್, ಕ್ಯೂಪಿಡ್ ಲಿಮಿಟೆಡ್ ಮತ್ತೆ ಮ್ಯಾನ್ಕೈಂಡ್ ಫಾರ್ಮಾ ಮುಂತಾದ ಕಂಪನಿಗಳು ಈ ಸಿಲಿಕಾನ್ ಆಯಿಲ್ ನಂತಹ, ಆಮೇಲೆ ಆನ್ಹೈಡ್ರಸ್ ಅಮೋನಿಯಾದಂತಹ ರಾ ಮೆಟೀರಿಯಲ್ಗಳನ್ನ ಈಗ ಸಿಗದೆ ತುಂಬಾ ಸಂಕಷ್ಟಕ್ಕೆ ಒಳಗಾಗಿವೆ ಈ ಕಂಪನಿಗಳು. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ವಾರ್ ಮಾಡ್ತಾ ಇದೆಯಲ್ಲ, ಈ ಸಂಕಷ್ಟ ಈ ಕಾರಣದಿಂದಾಗಿ ಉಂಟಾಗಿದೆ. ಸೊ ಲ್ಯಾಟೆಕ್ಸ್ ಉತ್ಪಾದನೆಗೆ ಅಗತ್ಯ ಇರುವಂತಹ ಅಮೋನಿಯಾದ ಸುಮಾರು 86% ನಷ್ಟನ್ನ ನಾವು ನಮ್ಮ ದೇಶಕ್ಕೆ ಸೌದಿ ಅರೇಬಿಯಾ, ಕತಾರ್ ಮತ್ತೆ ಒಮನ್ ನಿಂದ ತರಿಸಿಕೊಳ್ಳುತ್ತೇವೆ. ಹಾರ್ಮುಸ್ ಜಲಸಂಧಿಯಲ್ಲಿನ ಹಡಗು ಸಾಗಣೆಯಲ್ಲಿ ಆಗಿರುವಂತಹ ಅಡಚಣೆಗಳ ಕಾರಣಕ್ಕಾಗಿ ಇದರ ಸರಬರಾಜಿನ ಮೇಲೆ ಒಂದು ಪರಿಣಾಮ ಉಂಟಾಗಿದೆ. ಸೊ ಹೀಗಾಗಿ ಕಾಂಡಮ್ ರೇಟ್ 30% ಹೆಚ್ಚಳ ಆಗಿದೆ. ಸೊ ನಾಳೆ ದಿಢೀರ್ ಅಂತ ನಮ್ಮ ಪ್ರಧಾನಿ ದೇಶಕ್ಕಾಗಿ ಸಂಸಾರ ಮಾಡೋದನ್ನ ಬಿಡಿ, ಕಾಂಡಮ್ ಉತ್ಪಾದನೆ ಕಷ್ಟದಲ್ಲಿದೆ ಅಂತ ಹೇಳಿದ್ರೆ ಏನ್ ಮಾಡೋದು ಗೊತ್ತಿಲ್ಲ. ನಮ್ಮ ಮೋದಿಜಿಗೆ ಅವ್ರ ತಲೆಯಲ್ಲಿ ಏನೇನ್ ಬರ್ತದೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾಳೆಯಿಂದ 1 ವರ್ಷ ಸಂಸಾರ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ಡೀಸೆಲ್ ಪೆಟ್ರೋಲ್ ಬಳಸಬೇಡಿ, ಚಿನ್ನ ಖರೀದಿಸಬೇಡಿ, ಆಫೀಸಿಗೆ ಹೋಗ್ಬೇಡಿ, ಮನೆಯಲ್ಲೇ ಕೆಲಸ ಮಾಡಿ, ಅದು ಇದು ಅಂತ ಹೇಳುವ ಮೋದಿಜಿ ಅವರ ಸ್ವಂತ ಕಾರ್ಯಕ್ರಮಗಳ, ಅಂದ್ರೆ ಯಾವಾಗ ಇದನ್ನೆಲ್ಲ ಈ ಬಿಟ್ಟಿ ಸಲಹೆಗಳನ್ನ ಕೊಟ್ಟರೋ ಆ ದಿನದ ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನ ನಾವು ಒಮ್ಮೆ ನೋಡಬೇಕು. ದೇಶ ಸಂಕಷ್ಟದಲ್ಲಿರುವಾಗ ಈ ಮನುಷ್ಯನ ಶೋಕಿ ಮಾತ್ರ ಕಡಿಮೆ ಆಗ್ಲಿಲ್ಲ. ಅವತ್ತು 2026 ಮೇ 10 ಇವರು ಈ ಘೋಷಣೆಯನ್ನ ಮಾಡಿದ್ದು. ಅವರು ಮೋದಿಜಿ ಅವರು ಆಗ ಬೆಂಗಳೂರಿನಲ್ಲಿ ಇದ್ರು. ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಡಬಲ್ ಶ್ರೀ ರವಿಶಂಕರನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದು ದೇಶಕ್ಕೆ ಉಪಯೋಗ ಇಲ್ಲದೆ ಇರುವಂತಹ ಒಂದು ಕಾರ್ಯಕ್ರಮ. ಅಲ್ಲಿಂದ ನೇರವಾಗಿ ಹೈದರಾಬಾದ್ಗೆ ವಿಮಾನದಲ್ಲಿ ಹೋಗಿ ಮಧ್ಯಾಹ್ನ ಸುಮಾರು 2:20ಕ್ಕೆ ಬೇಗಂಪೇಟ್ ವಿಮಾನ ನಿಲ್ದಾಣವನ್ನ ತಲುಪಿದ್ರು. ಅದಾದ ನಂತರ ಅವರು ಈ ರಸ್ತೆ, ರೈಲು, ಪೆಟ್ರೋಲಿಯಂ ಟರ್ಮಿನಲ್ಗಳು, ಆಮೇಲೆ ವಸ್ತ್ರೋದ್ಯಮ, ಕೈಗಾರಿಕಾ ಪ್ರದೇಶಗಳಿಗೆ ಸಂಬಂಧಪಟ್ಟ ಯೋಜನೆಗಳ ಉದ್ಘಾಟನೆಯನ್ನ ಮಾಡಿದ್ರು. ಶಿಲಾನ್ಯಾಸ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಸೊ ಎಲ್ಲವನ್ನ ವರ್ಕ್ ಫ್ರಮ್ ಹೋಮ್ ಮಾಡಿ ಎನ್ನುವ ಈ ಮನುಷ್ಯ ಇವರ ಅಗತ್ಯವೇ ಇರದಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ಯಾಕೆ ಹೋದ್ರು? ಆನ್ಲೈನ್ ನಲ್ಲೇ ಉದ್ಘಾಟನೆ ಮಾಡಬಹುದಿತ್ತಲ್ವಾ? ಆದ್ರೆ ಇವರ ಶೋಕಿ ಬಿಡ್ಬೇಕಲ್ಲ. ನಂತರ ಅವರು ಹೆಲಿಕಾಪ್ಟರ್ ಮೂಲಕ ಹೈಟೆಕ್ ಸಿಟಿಗೆ ತೆರಳಿ ರಾಜ್ಯಸಭಾ ಸದಸ್ಯ ಹಾಗೂ ಹೆಟಿರೋ ಗ್ರೂಪ್ ನ ಸಂಸ್ಥಾಪಕ ಬಂಡಿ ಪಾರ್ಥಸಾರಥಿ ರೆಡ್ಡಿ ಅವರ ಸಿಂಧು ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ಇದೊಂದು ದೊಡ್ಡ ಖಾಸಗಿ, ಲಾಭರಹಿತ ಮತ್ತೆ ಬಹು ವಿಶೇಷತೆಗಳನ್ನು ಹೊಂದಿರುವಂತಹ ವೈದ್ಯಕೀಯ ಸಂಸ್ಥೆ, ಪ್ರೈವೇಟ್ ಕಾರ್ಯಕ್ರಮ ಇದು. ಅಲ್ಲಿ ಹೋಗಿ ಅವರ ಮನೆಯವರ ಜೊತೆಗೆ ಮೋದಿ ಅವರು ಪಟ್ಟಾಂಗ ಹೊಡೆದ್ರು. ಅಲ್ಲಿ ಹೋಗುವ ಬದಲು ಜಸ್ಟ್ ಕಾಂಗ್ರಾಚುಲೇಷನ್ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಬಹುದಿತ್ತಲ್ವಾ? ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಅವ್ರ ಶೋಕಿ ಬಿಡ್ಬೇಕಲ್ವಾ? ಅಲ್ಲಿ ಮುಗಿದ್ಮೇಲೆ ಮೋದಿ ಅವರು ಸಿಕಂದರಾಬಾದ್ನ ಪೆರೇಡ್ ಗ್ರೌಂಡ್ ನಲ್ಲಿ ನಡೆದಂತಹ ಬಿಜೆಪಿಯ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಆ ಕಾರ್ಯಕ್ರಮದಲ್ಲಿ ದೇಶದ ಜನರಿಗೆ ಪೆಟ್ರೋಲ್ ಡೀಸೆಲ್ ಬಳಸಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ ಅನ್ನುವ ಉಪದೇಶಗಳನ್ನ ಕೊಟ್ಟರು. ಆನ್ಲೈನ್ ಕಾನ್ಫರೆನ್ಸಸ್, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी
बहुत जोर देना होगा। ಸಂಜೆ ಸುಮಾರು 7 ಗಂಟೆಗೆ ಅವರು ಗುಜರಾತ್ನ ಜಾಮ್ನಗರಕ್ಕೆ ಹೋಗಿ ಅಲ್ಲಿ ಮತ್ತೊಂದು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿದ್ರು. ಸೊ ಹೀಗೆ ವಿಮಾನ ಹಾರಾಟ, ಹೆಲಿಕಾಪ್ಟರ್ ಹಾರಾಟ, ಕಠಿಣ ಭದ್ರತಾ ವ್ಯವಸ್ಥೆಗಳು, ಭಾರಿ ಜನಸಂದಣಿ, ಜನ ಸೇರಿದ್ದು, ಖರ್ಚು, ನಷ್ಟ ಇವೆಲ್ಲವನ್ನ ಮಾಡಿದಂತಹ ಮೋದಿಜಿ ದೇಶದ ಜನರಿಗೆ ಸುಮ್ಮನೆ ಎಲ್ಲೆಲ್ಲಿ ಓಡಾಡಬೇಡಿ, ಮನೆಯಲ್ಲಿ ಇರಿ ಅಂತ ಉಪದೇಶವನ್ನ ಕೊಟ್ರು. ಈ ಉಪದೇಶ ಕೊಟ್ಟ ಮಾರನೇ ದಿನ ಅಂದ್ರೆ ಮೇ 11ರಂದು ಸೋಮವಾರ ತಮ್ಮ ಲಕ್ಸುರಿ ಕಾರ್ಯಕ್ರಮಗಳನ್ನ ಮತ್ತೆ ಅವರು ಶುರು ಮಾಡಿದ್ರು. ಬೆಳಿಗ್ಗೆ ಗುಜರಾತ್ನ ಜಾಮ್ನಗರದಲ್ಲಿ ಹಿಂದಿನ ದಿನ ಇದ್ರು. ಅಲ್ಲಿಂದ ಜಾಮ್ನಗರದಿಂದ ಸೋಮನಾಥ್ ದೇವಸ್ಥಾನಕ್ಕೆ ಬಂದ್ರು. ಮತ್ತೆ ಅಲ್ಲಿ ದರ್ಶನ, ಪೂಜೆ, ಸಾರ್ವಜನಿಕ ಕಾರ್ಯಕ್ರಮ, ಏರ್ ಶೋ ಕೂಡ ಮಾಡಿದ್ರು. ಸೊ ಗಿರ್ ಸೋಮನಾಥ ಜಿಲ್ಲೆಯಲ್ಲಿ ಒಂದು ರೋಡ್ ಶೋವನ್ನ ಮಾಡಿದ್ರು. ದೇಶ ಸಂಕಷ್ಟದಲ್ಲಿ ಇದೆ ಎನ್ನುವ ಮನುಷ್ಯ ಮಾತ್ರ ಶೋಕಿ ಮಾಡ್ತಾ, ರೋಡ್ ಶೋಗಳನ್ನ ಮಾಡ್ತಾ ಪ್ರಚಾರ ಮಾಡ್ತಾ ಇದ್ರು. ಇದು ಮುಗಿದ ಮೇಲೆ ಸಂಜೆ ವೇಳೆಗೆ ವಡೋದರಕ್ಕೆ ವಿಮಾನದಲ್ಲಿ ಹೋಗಿ ಸುಮಾರು 6 ಗಂಟೆಗೆ ಸರ್ದಾರ ಧಾಮ್ ವಸತಿ ನಿಲಯವನ್ನ ಉದ್ಘಾಟಿಸಿ ಸ್ಥಳೀಯ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಈಗ ಇವತ್ತು ಮೇ 12 ಮಂಗಳವಾರ ಮೋದಿಜಿ ಅಸ್ಸಾಂನ ಗುವಾಹಟಿಯಲ್ಲಿ ಇದ್ದಾರೆ. ಅಲ್ಲಿ ಹಿಮಂತ ಬಿಸ್ವ ಶರ್ಮನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀತಿದೆ. ಭಯಂಕರ ವೈಭವದ ಕಾರ್ಯಕ್ರಮ ಅದು. ಅಗತ್ಯಕ್ಕಿಂತ ಹೆಚ್ಚು ದುಂದು ವೆಚ್ಚಗಳನ್ನ ಮಾಡಿದ್ದಾರೆ. ಡೆಕ್ಕನ್ ಹೆರಾಲ್ಡ್ ವರದಿಯ ಪ್ರಕಾರ ಅಸ್ಸಾಂನ ಬಿಜೆಪಿಯ ಮುಖ್ಯಸ್ಥ ದಿಲೀಪ್ ಸೈಕಿಯಾ ಅವರು ದೇಶದಾದ್ಯಂತ ಇರುವ 1 ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದನ್ನ ವರದಿ ಮಾಡಿತ್ತು. ದೇಶದಲ್ಲಿ ಆರ್ಥಿಕ ಸಂಕಷ್ಟ ಇರುವಾಗ ಬಿಜೆಪಿಯವರು ಮಾತ್ರ ಜಾತ್ರೆ ಮಾಡ್ತಾ ಇದ್ದಾರೆ. ಇದರಿಂದ ಹೆಚ್ಚುವರಿ ವಿಮಾನ ಪ್ರಯಾಣ, ರಸ್ತೆ ಕ್ಯಾನ್ವಾಯಿಗಳು, ಭದ್ರತಾ ವ್ಯವಸ್ಥೆಗಳು, ಭಾರಿ ಜನಸಂದಣಿ ಸೇರಿರುವ ಕಾರ್ಯಕ್ರಮ ಇವೆಲ್ಲ ನಡೀತಾ ಇದೆ. ಇದು 2 ದಿನದ ಹಿಂದೆ ಮೋದಿಜಿ ದೇಶದ ಜನರಿಗೆ ಏನು ಪುಂಗಿ ಊದಿದ್ರೋ ಅದಕ್ಕೆ ವಿರುದ್ಧ ಆಗಿದೆ. ಸೊ ಮೋದಿಜಿಯವರ ವಿಚಿತ್ರ ಮನಸ್ಥಿತಿ ಸ್ಪಷ್ಟ ಆಗಿದೆ. ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದೇಶಿ ಪ್ರಯಾಣಗಳನ್ನ ಕೈಬಿಡೋದಕ್ಕೆ, ಮದುವೆಗಳಲ್ಲಿ ಚಿನ್ನ ಖರೀದಿ ಮಾಡೋದನ್ನ ಮುಂದೂಡೋದಕ್ಕೆ, ಖಾಸಗಿ ವಾಹನ ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ, ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಅವರು ಮಧ್ಯಮ ವರ್ಗದ ಜನರಿಗೆ. ಆದ್ರೆ ಅವರದೇ ಕಾರ್ಯಕ್ರಮಗಳಲ್ಲಿ ವ್ಯಾಪಕ ವಿಮಾನ, ಹೆಲಿಕಾಪ್ಟರ್ಗಳ ಬಳಕೆ ಆಗಿದೆ. ಮನೆಯಲ್ಲಿಯೇ ಇರಿ ಅಂತ ಜನರಿಗೆ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಲಕ್ಷಾಂತರ ಜನರನ್ನ ತಮ್ಮ ಕಾರ್ಯಕ್ರಮದಲ್ಲಿ ಸೇರಿಸ್ತಾ ಇದ್ದಾರೆ. ಪೆಟ್ರೋಲ್ ಇಲ್ಲ ಅಂದ ಮೇಲೆ ಮೋದಿಜಿಯವರನ್ನ ನೋಡೋದಕ್ಕೆ ಜನ ಗಾಡಿಗೆ ನೀರು ಸುರ್ಕೊಂಡು ಹೋಗ್ಬೇಕಾ? ಕಳೆದ 1 ವಾರದಲ್ಲಿ ಮೋದಿಜಿ 5 ರೋಡ್ ಶೋಗಳನ್ನ ಮಾಡಿದ್ದಾರೆ. ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಹೇಳ್ತಿದ್ದಾರೆ. 5 ರೋಡ್ ಶೋಗಳನ್ನ ಮಾಡಿದ್ದಾರೆ. ರೋಡ್ ಶೋ ಒಬ್ಬರೇ ಮಾಡಲ್ಲ, ಅವರ ಹಿಂದೆ ಅಷ್ಟು ಗಾಡಿಗಳಿರ್ತವೆ, ಅವರನ್ನು ನೋಡೋದಕ್ಕೆ ಅಷ್ಟು ಜನ ಬರ್ತಾರೆ, ಪೆಟ್ರೋಲ್ ಬಳಸಿ ಬರ್ತಾರೆ ಅವರು. ಇದು ಅವರ ಪಕ್ಷದ ಕಾರ್ಯಕ್ರಮ ಆಗಿತ್ತು. ಕಾಸು ಕೂಡ ಈ ರೋಡ್ ಶೋಗಳಲ್ಲಿ ಖರ್ಚು ಮಾಡಿದ ಕಾಸು ಕೂಡ ಸರ್ಕಾರದಾಗಿತ್ತು. ಕಾರ್ಯಕ್ರಮ ಅವರ ಪಕ್ಷದ್ದಾಗಿತ್ತು. ಬರೀ ದುಂದು ವೆಚ್ಚ, ಶೋಕಿ. ಮೇ 7ರಂದು ಅವರು ಬಿಹಾರ ಸರ್ಕಾರದ ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಮಗ ನಿಶಾಂತ್ ಕುಮಾರ್ ಕೂಡ ಇದ್ರು. ಅದೇ ದಿನ ಅವರು ಪಾಟ್ನಾದಲ್ಲಿ ಒಂದು ರೋಡ್ ಶೋವನ್ನ ಮಾಡ್ತಾರೆ. ಸೊ ಅದಾದ ನಂತರ ಮೇ 9ರಂದು ಅವರು ಕಲ್ಕತ್ತಾಕ್ಕೆ ಹೋಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತೆ ಇತರ ಸಚಿವರ ಸಂಪುಟದ 5 ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಕೂಡ ರೋಡ್ ಶೋ ಮಾಡಿದ್ರು. ಅದರ ನಂತರ ಮೋದಿ ಈಗಾಗಲೇ ಹೇಳಿದಾಗೆ ಹೈದರಾಬಾದ್ಗೆ ಹೋದ್ರು, ಜಾಮ್ನಗರ್ಗೆ ಹೋದ್ರು, ಅಲ್ಲಿಂದ ಸೋಮನಾಥ, ಇಲ್ಲೆಲ್ಲ 3 ರೋಡ್ ಶೋಗಳನ್ನ ಮಾಡಿದ್ರು. 1 ವಾರದಲ್ಲಿ 5 ರೋಡ್ ಶೋಗಳನ್ನ ಇವರು ಮಾಡಿದ್ದಾರೆ. ಸೊ ಭಾರತವು ಜಾಗತಿಕ ಸಂಘರ್ಷಗಳಿಂದ ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿರುವಾಗ ಮೋದಿಜಿ ದೇಶದ ಜನರಿಗೆ ಬಿಟ್ಟಿ ಸಲಹೆಗಳನ್ನ ಕೊಟ್ಟು ತಮ್ಮ ಶೋಕಿ ಮತ್ತೆ ದುಂದುವೆಚ್ಚಗಳನ್ನ ಅವರು ಮುಂದುವರಿಸಿದ್ದಾರೆ. ಒಬ್ಬ ನಾಯಕನ ಮಾತಿಗೂ ನಡತೆಗೂ ಸಂಬಂಧ ಇರಬೇಕು. ಆದ್ರೆ ಮೋದಿಜಿಯವರ ಬಾಯಿಗೂ ಕೈಗೂ ಸಂಬಂಧವೇ ಇಲ್ಲ. ಹೇಳೋದೊಂದು, ಮಾಡೋದು ಇನ್ನೊಂದು.